ಎಲ್ಲರಿಗೂ ಶುಭ ಮುಂಜಾನೆ ಹಾಗೂ ಎಲ್ರಿಗೂ ನಮಸ್ಕಾರ. ಜೀವನದ ನಾನಾ ಸ್ಥಿತಿಗಳನ್ನು ಗಮನಿಸುವುದು ಮುಖ್ಯ. ಸಂತೋಷ, ದುಃಖ, ಜಯ, ನಿರ್ಜಯ, ಹೊಸ ಆರಂಭಗಳು ಎಲ್ಲ ಜೀವನದ ಪಾತ್ರಗಳು. ಯುಗಾದಿ ಹೊಸದಾಗಿ ಬಂದು ಸಾಂತ್ವನದಿಂದ ನಮ್ಮ ಜೀವನವನ್ನು ನವೀಕರಿಸುವ ಹೊತ್ತು ಅಂತ ನಾನಲ್ಲ, ಕುವೆಂಪು ಅವರು ಹೇಳಿದ್ದಾರೆ. ಎಲ್ರಿಗೂ ನಮಸ್ಕಾರ. ಯುಗಾದಿಯ ಹಬ್ಬ ಬಂದಿದೆ. ಹೊಸ ನಿರೀಕ್ಷೆಗಳು ಹರಿದು ಬರುತ್ತಿವೆ. ಮಾವಿನ ಎಲೆಗಳು ಮನೆಯನ್ನು ಅಲಂಕರಿಸುತ್ತಿವೆ. ಬಣ್ಣದ ರಂಗೋಲಿಗಳು ಆನಂದ ಚಿತ್ರವನ್ನು ಬರೆಯುತ್ತಿವೆ. ಯುಗಾದಿ ಅಂತ ಹೇಳುವಾಗ ಆ ಶಬ್ದದಲ್ಲೇ ಇದೆ ಯುಗ, ಆದಿ, ಯುಗದ ಆದಿ ಅಥವಾ ಒಂದು ಹೊಸ ವರ್ಷದ ಪ್ರಾರಂಭ, ಒಂದು ಹೊಸ ಯುಗದ ಆರಂಭ ಅಂತ. ಕ್ರೋಧಿ ನಾಮ ಸಂವತ್ಸರದ ಜೊತೆ ನಾವು ಈ ವರ್ಷವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇಂತಹ ಸಮಾರಂಭಗಳು ಎಷ್ಟು ಪ್ರಾಮುಖ್ಯ ಅಂದರೆ, ಭಾರತದಲ್ಲಿರುವಾಗಲೇ ನಾವು ಕೆಲವು ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ಇನ್ಫ್ಲೂಯೆನ್ಸ್ ಆದವರು. ಹೊಸ ವರ್ಷ ಅಂದರೆ January 1 ಅಂತ ಆಚರಿಸಿದ್ದವರು ನಾವು. ಅದನ್ನು ಆಚರಿಸಲು ಯಾವುದೇ ತಪ್ಪಿಲ್ಲ. ಅದನ್ನು ಆಚರಿಸೋದ್ರ ಜೊತೆಗೆ ನಮ್ಮ ಹಿರಿಯರು ಪ್ರತಿ ಯುಗಾದಿಗೂ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದಾರೆ, ಯಾವ ರೀತಿ ದೇವರನ್ನು ಪ್ರಾರ್ಥಿಸ್ತಾರೆ, ಪೂಜಿಸ್ತಾರೆ ಅನ್ನುವಂಥದ್ದು ನಮ್ಮ ಜನಾಂಗಕ್ಕೆ ಮಾತ್ರ, ಮುಂದಿನ ಜನಾಂಗಕ್ಕೆ ಕೂಡ ನಾವು ತಿಳಿಸಿಕೊಡುವಂಥದ್ದು ನಮ್ಮ ಕರ್ತವ್ಯ. ಅದೇ ದೃಷ್ಟಿಯಲ್ಲಿ ಶ್ರೀಗಂಧ ಪರಿವಾರದ ಪರವಾಗಿ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವದ್ಗೀತೆಯ 5ನೇ ಅಧ್ಯಾಯ 6ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಉದ್ಧರೇದಾತ್ಮನಾತ್ಮಾನಂ ನ ಆತ್ಮಾನಂ ಅವಸಾದಯೇತ್, ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ. ನಮ್ಮನ್ನು ನಾವು ಯಾವತ್ತೂ ಕೂಡ ಮೇಲ್ದರ್ಜಿಸ್ಕೊಳ್ಬೇಕೇ ಹೊರತು ನಮ್ಮನ್ನು ನಾವು ಯಾವತ್ತೂ ಕೀಳಾಗಿ ನೋಡಬಾರ್ದು. ಯಾಕಂದರೆ ನಮ್ಮ ಮನಸ್ಸು ಏನಿದೆ ಅದು ನಮ್ಮ ಮಿತ್ರನೂ ಆಗಬಹುದು, ಶತ್ರುನೂ ಆಗಬಹುದು ಅಂತ ಶ್ರೀಕೃಷ್ಣ ಅರ್ಜುನಿಗೆ ಹೇಳ್ತಾನೆ. ಈ ಶುಭ ಸಂದೇಶದೊಂದಿಗೆ ನಾವೆಲ್ಲರೂ ಕೂಡ ಈ ವರ್ಷವನ್ನು ಯಾವುದು ಕೂಡ ಅಸಾಧ್ಯವಲ್ಲ, ಎಲ್ಲವೂ ಸಾಧ್ಯ ಅನ್ನೋ ಒಂದು ಮೈಂಡ್ಸೆಟ್ ಇಂದ ಈ ವರ್ಷವನ್ನು ಪ್ರಾರಂಭಿಸೋಣ ಈ ಯುಗಾದಿ ಜೊತೆಗೆ ಅಂತ ಹೇಳ್ತಾ, ಮುಂದೆ ಹೋಗ್ತಾ ಕಾರ್ಯಕ್ರಮದಲ್ಲಿ ಕೆಲವು ಹೌಸ್ ರೂಲ್ಸನ್ನು ಹೇಳಿಬಿಡ್ತೇನೆ ನಾನು. ಬಹಳ ಬೇಸಿಕ್ ರೂಲ್ಸ್. ಸಭಾಂಗಣದ ಒಳಗೆ ಯಾವುದೇ ರೀತಿಯ ತಿನ್ನುವ ಅಥವಾ ಪಾನೀಯ ಆಹಾರ ಪದಾರ್ಥಗಳನ್ನು ತಗೊಂಡು ಬರಲಿಕ್ಕಿಲ್ಲ ಒಳಗೆ. ಅದು ಬಹಳ ಕಂಪಲ್ಸರಿಯಾಗಿ ಫಾಲೋ ಮಾಡಲೇಬೇಕು. ಪ್ರತಿ ಇಂತಹ ಇವೆಂಟ್ಗಳು ಆದಾಗ ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಮಕ್ಕಳು ಇಲ್ಲಿ ಮುಂದೆ ಓಡಾಡ್ತಾ ಇರ್ತಾರೆ. ದಯವಿಟ್ಟು ಗಮನಿಸಿ, ಇಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಕ್ಯಾಮ್ರಾ ಶೂಟ್ ಮಾಡ್ತಾ ಇದ್ದೀವಿ ನಾವು ಇವೆಂಟ್ನ. ಮಕ್ಕಳು ಇಲ್ಲಿ ಏನಾದರೂ ಮಧ್ಯೆ ಓಡಾಡಿದ್ರೆ ನಮಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ, ರೆಕಾರ್ಡಿಂಗ್ ಸಮಸ್ಯೆ ಆಗುತ್ತೆ. ದಯವಿಟ್ಟು ಮಕ್ಕಳನ್ನ ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ಇದಕ್ಕೆ ಸೊಲ್ಯೂಷನ್ ಬೇರೇನಿಲ್ಲ, ನಿಮ್ಮ ಜೊತೆಗೆ ಮಕ್ಕಳನ್ನ ಇಟ್ಕೊಳ್ಳಿ. ಹಾಗೆ ಓಡಾಡಕ್ಕೆ ಬಿಡಬೇಡಿ, ನಮ್ಗೆ ತುಂಬ ಕಷ್ಟ ಆಗುತ್ತೆ. ಇವೆಂಟ್ ಆಗುವಾಗಲೂ ಡಿಸ್ಟ್ರಾಕ್ಟ್ ಆಗುತ್ತೆ ಸ್ವಲ್ಪ, ಮತ್ತು ರೆಕಾರ್ಡ್ ಮಾಡಲಿಕ್ಕೂ ಕಷ್ಟ ಆಗುತ್ತೆ. ಸರಿಯಾದ ನಿಗದಿತ ಸಮಯದಲ್ಲಿ ನಾವು ಊಟವನ್ನು ಪ್ರಾರಂಭ ಮಾಡ್ತೇವೆ, ಲಂಚ್ನ. ಅದಕ್ಕಿಂತ ಮೊದಲು ಯಾರೂ ಕೂಡ ಊಟದ ಕೌಂಟರ್ಗಳಿಗೆ ಹೋಗಬಾರ್ದು ಅಂತ ಒಂದು ಸಂಘದ ಕಡೆಯಿಂದ ವಿನಂತಿ. ಇಷ್ಟು ಹೌಸ್ ರೂಲ್ಸ್ ಬೇಸಿಕಲಿ. ಇನ್ನು ಮುಂದೆ ಹೋಗ್ತಾ ನಾವು ಯಾವತ್ತೂ ಕೂಡ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂದರೆ ದೀಪ ಪ್ರಜ್ವಲನೆಯಿಂದ ಮಾಡ್ತೇವೆ. ಯಾಕೆಂತ ಹೇಳಿದರೆ, ಕತ್ತಲೆ ಋಣಾತ್ಮಕವಾದರೆ ಬೆಳಕು ಧನಾತ್ಮಕ, ಅಂಧಕಾರವನ್ನು ತೊಡೆದು ಹಾಕುತ್ತದೆ. ಬೆಳಕು ಎಂದರೆ ಜ್ಞಾನದ ಸಂಕೇತ ಕೂಡ. ಇಂತಹ ಬೆಳಕು ಅಂತಾಕ್ಷಣ ನಮಗೆ ನೆನಪಾಗೋದೇ ದೀಪ. ಇಂದಿನ ಕಾರ್ಯಕ್ರಮವನ್ನು ಕೂಡ ನಾವು ದೀಪ ಪ್ರಜ್ವಲನೆ ಮೂಲಕ ಪ್ರಾರಂಭ ಮಾಡ್ತಿದ್ದೇವೆ. ದೀಪ ಪ್ರಜ್ವಲನೆ ಮಾಡಲಿಕ್ಕೆ ನಮ್ಮಲ್ಲೇ ಈ ಚಾವಡಿಯಲ್ಲಿ ಇರುವ ಹಿರಿಯರಿದ್ದಾರೆ, ತುಂಬ ಜನ ಹಿರಿಯರಿದ್ದಾರೆ. ಎಲ್ಲರನ್ನೂ ಹೆಸರಿಸಿಗೆ ಹೋಗುವುದಿಲ್ಲ. ಎಲ್ಲ ಹಿರಿಯರು ವೇದಿಕೆ ಮೇಲೆ ಬಂದು ದೀಪವನ್ನು ಪ್ರಜ್ವಲಿಸಬೇಕು ಅಂತ ಶ್ರೀಗಂಧ ಪರಿವಾರದ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ.
ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ, ಎಳೆದೇವು ಒಲವ ಹಿಡಿ ನೆನಪ. ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಹರಿವನಕ ಸಾಲು, ದೀಪಗಳ ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ